ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿಆರ್ಎಫ್ಒ ಸೇರಿ ಇಬ್ಬರನ್ನ ಅಮಾನತು ಮಾಡಿದಂತ ಪ್ರಕರಣ ನಡೆದಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಇವರನ್ನ ಅಮಾನತು ಮಾಡಲಾಗಿದೆ. ಉಳ್ಳೂರು ಉಪವಲಯ ಅರಣ್ಯಾಧಿಕಾರಿ ಸುಂದರಮೂರ್ತಿ, ಗಸ್ತು ಅರಣ್ಯ ಪಾಲಕ ಪ್ರವೀಣ್ ಕುಮಾರ್. ಇವ್ರ ಮೇಲೆ ಇದ್ದಂತ ಆರೋಪ ಏನು ಅಂತಂದ್ರೆ, ಇವರು ಸಾಗರ ತಾಲೂಕಿನ ಉಳ್ಳೂರು ಉಪವಲಯ ಅರಣ್ಯಾಧಿಕಾರಿ ಸುಂದರಮೂರ್ತಿ ಮತ್ತು ಗಸ್ತು ಅರಣ್ಯ ಪಾಲಕ ಪ್ರವೀಣ್ ಕುಮಾರ್ ಕಾಸ್ಪಾಡಿಯಲ್ಲಿ ಅಕ್ರಮ ಸಾಗುವಾನಿ ಮರಗಳ ಕಡಿತಲೆ ಅದು ಗೊತ್ತಾಗಿದೆ ವಿಷಯ. ಆದರೆ ನಾಟ ವಶಪಡಿಸಿಕೊಳ್ಳುವಲ್ಲಿ ಇವರು ವಿಫಲ ಆಗಿದ್ದಾರೆ. ನಾಟವನ್ನ ವಶಪಡಿಸಿಕೊಂಡಿಲ್ಲ. ಈ ಕಾರಣದಿಂದಲೇ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಡಿಆರ್ಎಫ್ಒ ಮತ್ತು ಗಸ್ತು ಅರಣ್ಯ ಪಾಲಕ ಉಳ್ಳೂರು ಉಪವಲಯದ ಅರಣ್ಯಾಧಿಕಾರಿ ಸುಂದರಮೂರ್ತಿ ಮತ್ತು ಗಸ್ತು ಅರಣ್ಯ ಪಾಲಕ ಪ್ರವೀಣ್ ಕುಮಾರ್ ಇಬ್ಬರು ಈಗ ಅಮಾನತಾಗಿದ್ದಾರೆ. ಇವ್ರ ಮೇಲೆ ತನಿಖೆ ನಡೆಯುತ್ತೆ. ತನಿಖೆ ನಡೆದ ಮೇಲೆ ಇವರು ತಮ್ಮ ವಿವರಣೆಯನ್ನು ಕೊಡಬೇಕಾಗುತ್ತೆ. ಯಾಕೆ ಹೀಗಾಯ್ತು, ಏನಾಯ್ತು ಅಂತೇಳಿ ಇಲಾಖಾ ತನಿಖೆ ನಡೆಯುತ್ತೆ. ಇವರು ಕೊಟ್ಟಂತ ವಿವರಣೆಯನ್ನ ಇಲಾಖಾ ಅಧಿಕಾರಿಗಳು ಒಪ್ಕೊಂಡ್ರೆ ಏನು ಈಗ ಅಮಾನತಾಗಿದೆ ಅದು ಮತ್ತೆ ರಿವೋಕ್ ಆಗುತ್ತೆ. ಇಲ್ಲ ಇವ್ರು ಮಾಡಿರೋ ತಪ್ಪು ಅಂತಂದ್ರೆ ಏನಾದರೂ ಒಂದು ಶಿಕ್ಷೆ ಆಗುತ್ತೆ. ಇನ್ಕ್ರಿಮೆಂಟ್ ಕಟ್ ಆಗೋದು, ಸ್ಯಾಲ್ರಿ ಕಟ್ ಆಗೋದು, ಅಥವಾ ಒಂದು ಪ್ರಮೋಷನ್ ಅನ್ನ ಹೋಲ್ಡ್ ಮಾಡೋದು, ಈ ಥರದ ಏನಾರ ಒಂದು ಶಿಕ್ಷೆ ಆಗುತ್ತೆ. ಮುಂದಿನ ದಿನದಲ್ಲಿ ಈ ಅರಣ್ಯ ಇಲಾಖೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಸದ್ಯಕ್ಕಂತೂ ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಮೇಲೆ ಇವರಿಬ್ಬರನ್ನ ಅಮಾನತು ಮಾಡಲಾಗಿದೆ.